ಹೋಯ್ತದ್ಯಾಮ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಇವಾಗ ನಿಮಗೆ ನಾನೊಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ವಿಶೇಷವಾಗಿರುವಂಥ ತರಕಾರಿ ಅಂತಲೇ ಹೇಳ್ಬೋದು. ಕುಮಟ, ಅಂಕೋಲ, ಗೋಕರ್ಣ, ಭಟ್ಕಳ ಈ ಕಡೆ ಎಲ್ಲ ಇದೊಂದು ಈರುಳ್ಳಿಯನ್ನು ಬೆಳೀತಾರೆ. ಇದು ತುಂಬಾ ರುಚಿಯಾಗಿರುವಂಥ ಈರುಳ್ಳಿ. ಹಾಗೆಯೇ ಇದಕ್ಕೊಂದು ಏನು ಹೇಳಿ, ಒಂದು ಈ ಕಡೆಗೆ ಒಂದು ಬೆಲೆ ಇದೆ ತುಂಬ. ಇದೊಂದು ಒಂಥರ ಪುರಾತನ ಕಾಲದಿಂದಲೂ ಬಂದಿರುವಂಥದ್ದು ಒಂದು ಇದು ಎಂತ ಟ್ರೆಡಿಷ್ನಲ್ ಈ ರೀತಿಯಲ್ಲಿ ಒಂದು ಬೆಳೆ ಎಲ್ಲ ಬರುತ್ತಲ್ಲ, ಅದೇ ರೀತಿಯೇ ಇದು ಕೂಡ ಒಂದು ಇರುವಂಥದ್ದು, ಒಂದು ಈ ಕಡೆ ಎಲ್ಲ ಬೆಳೆಯುವಂಥ ಒಂದು ವಿಶೇಷವಾಗಿರುವಂಥ ಈರುಳ್ಳಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಮಾರ್ಕೆಟಲ್ಲಿ ಮತ್ತು ಸಂತೆಲೆಲ್ಲ ತಗೊಳ್ತೀವಿ ನೋಡಿ ಈರುಳ್ಳಿ, ಅದಕ್ಕಿಂತನೂ ಇದು ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಸಿಹಿಯಾಗಿರ್ತದೆ. ನಾವೀಗ ಅಡುಗೆಗಳಲ್ಲೆಲ್ಲ ಉಪಯೋಗಿಸೋಕ್ಕಿಂತನೂ ಇದನ್ನು ನಾವೀಗ ಚಿಕನ್ ಸಾರು ಜೊತೆ ಎಲ್ಲ ಸೈಡಲ್ಲಿ ಇಟ್ಕೊಂಡು ತಿಂತೀವಲ್ಲ, ಆ ಥರ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪನೂ ಈ ರೀತಿ ಘಾಟು ಆ ಥರ ಎಲ್ಲ ಇರೋದಿಲ್ಲ. ಸ್ವಲ್ಪ ಸಿಹಿಯಾಗಿರುವಂಥ ಜಾಸ್ತಿ ಇರುತ್ತೆ, ತುಂಬಾ ರುಚಿಯಾಗಿರ್ತದೆ. ಹಾಗೆ ನಾನು ನಮ್ಮ ಮನೇಲಿ ಬೆಳೆದಿರುವಂಥ ತರಕಾರಿ ಎಲ್ಲ ಕೊಡ್ತೀನಿ ನೋಡಿ. ಹಾಗೇ ನಮಗೂ ಕೂಡ ನಮ್ಮ ಸಂಬಂಧಿಕರೊಬ್ಬರ ಮನೆಯಲ್ಲಿ ಇದನ್ನು ಬೆಳೀತಾರೆ. ಹಾಗೆಯೇ ಅವರು ನಮಗೋಸ್ಕರ ಅಂತ ಇದೊಂದನ್ನು ಕೊಟ್ಟಿದ್ದರು. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದ್ದೀನಿ. ಇದರ ರೇಟ್ ಕೂಡ ಜಾಸ್ತಿ ಇರ್ತದೆ. ಈಗ ನಾವು ಸಂತೆಲೆಲ್ಲ ಒಂದು 20 ರೂಪಾಯಿ ಕೊಟ್ಟು ತಗೊಂಡ್ರೆ ಇದರದ್ದು ಅದಕ್ಕಿಂತನೂ ಒಂದು 15-10 ರೂಪಾಯಿ ಹೀಗೆ ಜಾಸ್ತಿ ಇರ್ತದೆ. ತುಂಬಾ ರುಚಿಯಾಗಿರ್ತದೆ. ಹಾಗೆ ನೀವೆಲ್ಲ ನಮ್ಮ ಹೊನ್ನಾವರ ಕಡೆ ಎಲ್ಲ ಬಂದರೆ ಈ ಥರ ಈರುಳ್ಳಿ ಈ ರೀತಿ ಒಂದು ಗೊಂಚಲೇ ಮಾರೋದಕ್ಕೆ ಇಟ್ಕೊಂಡಿರ್ತಾರೆ, ನೀವು ತಗೊಳ್ಬೋದು ಆಯಿತಾ. ಹಾಗೆಯೇ ತುಂಬಾ ಟೇಸ್ಟಾಗಿರುವಂಥ ಈರುಳ್ಳಿ. ಇದರಲ್ಲಿ ಸೈಜ್ಗಳೆಲ್ಲ ದೊಡ್ಡ ದೊಡ್ಡ ಸೈಜು ಮತ್ತು ಚಿಕ್ಕದು ಕೂಡ ಸಿಗ್ತದೆ. ಹಾಗೆಯೇ ಇದರಲ್ಲಿ ಬಿಳಿ ಬಣ್ಣದ ಈರುಳ್ಳಿನೂ ಕೂಡ ಸಿಗ್ತದೆ. ಹಾಗೆ ನೀವೆಲ್ಲ ಈ ಕಡೆ ವಿಸಿಟ್ ಮಾಡಿದ್ರೆ ತೆಗೋದನ್ನು ಮರಿಬೇಡಿ. ಪ್ರತಿ ವರ್ಷವೂ ಕೂಡ ಈ ಸೀಸನ್ನಲ್ಲಿ ಈ ಥರ ಈರುಳ್ಳಿಗಳು ಮಾರಾಟಕ್ಕೆ ಇಟ್ಕೊತಾರೆ. ಈ ಥರ ಏನು ಗೊಂಚಲು ಇರ್ತದೆ ನೋಡಿ, ಅದೇ ಇದರಲ್ಲೇ ತೂಕ ಮಾಡಿ ಮಾರಾಟವನ್ನು ಮಾಡ್ತಾರೆ. ಒಂದು ಗೊಂಚಲಿಗೆ ಎಷ್ಟು ತೂಕ ಉಂಟು ನೋಡಿ, ಅದರಲ್ಲಿ 1 kgಗಿಂತ ಎಷ್ಟು ಅಂತ ರೇಟ್ ಹಾಕಿ ತೂಕವನ್ನು ಮಾಡ್ತಾರೆ. ಹಾಗೆ ಈ ವರ್ಷ ಎಷ್ಟು ತೂಕ ಇದೆ ಅಂತ ಗೊತ್ತಿಲ್ಲ, ಅವರು ನನಗೆ ಹೀಗೆ ಫ್ರೀಯಾಗಿ ಕೊಟ್ಟಿದ್ದು ನೋಡಿ. ಹಾಗೆಯೇ ಅವರೇನೇ ಬೀಜವನ್ನು ಬೆಳೆಸ್ಕೊಂಡು ಅವರೇನೇ ಬಿತ್ತನೆ ಮಾಡಿ ಬೆಳೆಯುವಂಥ ಒಂದು ಈರುಳ್ಳಿ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಹಾಗೆಯೇ ನಮ್ಮಮ್ಮ ಶಿರಲ್ಲಿಗೆ ಹೋಗಿದ್ರು ನೋಡಿ. ಇನ್ನು ಶಿರಲ್ಲಿ ದೊಡ್ಡಮ್ಮ ಮಾವಿನಕಾಯಿನ ಕಳಿಸ್ಕೊಟ್ಟಿದ್ರು. ಇದು ಕೆಲವೊಂದು ಮಾವಿನಕಾಯಿ ಇರ್ತದೆ, ಹಣ್ಣಾದ್ಮೇಲೆ ಹಾಳಾಗ್ತದೆ, ಕಾಯಿ ಇರುವಾಗಲೇ ಉಪಯೋಗಿಸ್ಕೋಬೇಕು. ಹಾಗಾಗಿ ನಮ್ಮನೆ ಸ್ವಲ್ಪ ಮಾವಿನಕಾಯಿನ ಕಳಿಸ್ಕೊಟ್ಟಿದ್ರು. ಹಾಗೆ ನಾನು ಉಪ್ಪಿನಕಾಯಿ ಮಾಡುವ ಅಂತೇಳಿ ಈಗ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಮ್ಮ ಕಡೆ ಸೂಜಿ ಮೆಣಸೆಲ್ಲ ಸಿಗ್ತದೆ ನೋಡಿ, ಅದನ್ನು ಜಜ್ಜಿ ಹಾಕಿ ಉಪ್ಪು ಹಾಕಿ ಒಂದು ಡಬ್ಬದಲ್ಲಿ ಹಾಕ್ಕೊಂಡ್ರೆ ನೀರು ಕುಡಿಯುವಾಗ ಒಂದೊಂದೇ ಪೀಸ್ ತಕ್ಕಂಥ ನೀರು ಕುಡಿಯೋದಕ್ಕಂತ ಸೂಪರಾಗಿರ್ತದೆ. ಖಾರ ಕೂಡ ಅಂದರೆ ಮಸಾಲ ಅರ್ದು ಹಾಕು ಮಾಡ್ಬೋದು. ಈ ಥರ ಮಾಡುವಂಥ ಉಪ್ಪಿನಕಾಯಿ ನನಗೊಂಥರ ತುಂಬ ಇಷ್ಟ. ಅಂದರೆ ಮೆಣಸನ್ನು ಜಜ್ಜಿ ಹಾಕಿ ಉಪ್ಪು ಹಾಕಿ ಮಾಡುವಂಥ ಉಪ್ಪಿನಕಾಯಿ ಒಂಥರ ಬೇರೆ ಥರನೇ ಇರುತ್ತೆ ರುಚಿ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿನ.
ಹಾಕ್ಲಿ. ನೋಡಿ ಅಡಿಕೆ ಸುಲಿತಾ ಇದ್ದೆ ನಾನು. ಈ ಹೋಯ್ತದೆ ಹಾವಿನ ಅದು. ಮರಿ ಬಂದ್ಬಿಟ್ಟಿದೆ. ಇದೆಂತ ಹಾವು ಅಂತ ನಿಮಗೆ ಗೊತ್ತಾ? ಹಳ್ಳಿ ಕಡೆಯಲ್ಲಿ ಬೇರೆ ಬೇರೆ ಹೆಸರಿಂದೆಲ್ಲ ಹೇಳ್ತಾರೆ. ಹಾಗೆ ಹೋಯ್ತದಿಯೇ ಇದರದ್ದೊಂದು ನೋಡು. ಹೇಳಬೇಕಂತಂದರೆ ಕುರುಡು ಮರಿ ಅಂತ ಹೇಳ್ತಾರೆ. ಹಾಗೆಯೇ ಹುಳ ಹಾವು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಬ್ರಾಹ್ಮಿಣಿ ಬ್ಲೈಂಡ್ ಸೇಕ್ ಅಂತ ಹೇಳ್ತಾರೆ. ಈ ವಿಶೇಷ ಹಾವು ಈ ಹೋಯ್ತೆ. ರೀತಿಯೇ ಇಷ್ಟು ಉದ್ದನೆ ಬೆಳೆಯೋದು, ಮತ್ತು ಮಣ್ಣಲ್ಲಿ ಇರ್ತದೆ. ಈ ಹಾವಲ್ಲಿ ಗಂಡು ಮತ್ತು ಹೆಣ್ಣು ಹಾವು ಅಂತ ಇರೋದಿಲ್ಲ. ಈ ಜಾತಿ ಎಲ್ಲ ಹಾವುಗಳು ಕೂಡ ಅದೆಂತ ಹೆಣ್ಣಾಗಿಯೇ ಮಾಡುದಿಲ್ಲ. ಹುಟ್ಟುತ್ತಾರೆ. ಅದೇ ಹೋಯ್ತದೆ ಈ ಅದ್ರ ಪಾಡಿಗೆ. ಹಾವಿಗೆ ಇರುವಂಥ ವಿಶೇಷ. ಹಾಗೆಯೇ ಅದಾಗೇನೆ ಸಂತಾನೋತ್ಪತ್ತಿ ಕೂಡ ಮಾಡುತ್ತೆ. ಇದರಲ್ಲಿ ಗಂಡು ಹಾವು ಹೆಣ್ಣು ಹಾವು ಅಂತ ಎರಡು ವಿಧ ಇಲ್ಲ. ಹೆಣ್ಣು ಹಾವೇನೆ
ಇರೋದು. ಹಾಗೇನೆ ನಮ್ಮನೆ ಹತ್ರ ಎಲ್ಲ ತುಂಬ ಬರ್ತದೆ ಈ ಹಾವು. ಈ ಸರಿನೂ ಕೂಡ ನಾನು ಅಡಿಕೆ ಸೊರಿತಿರುವಾಗಲೇ ಬಂದ್ಬಿಟ್ಟಿತ್ತು ನೋಡಿ. ಅದರಲ್ಲೂ ಈ ಹಾವಿಗೆ ಕಣ್ಣು ಅಂತ ಕಾಣಿಸೋದೇ ಇಲ್ಲ ಅಂತೆ, ಹಾಗಾಗಿ ಇದಕ್ಕೆ ಕುರುಡು ಮರಿ ಅಂತ ಹೇಳೋದು.